ಪವರ್ ಪಾಯಿಂಟ್ನ ಯೂಸ್ ಮಾಡಿಕೊಂಡು ಆ್ಯನಿಮೇಟೆಡ್ ವೀಡಿಯೋಸ್ನ ಯಾವ ಥರ ಕ್ರಿಯೇಟ್ ಮಾಡೋದು? ಸೊ ಇದೊಂದು ಸರಳ ವಿಧಾನ. ಸೊ ಪವರ್ ಪಾಯಿಂಟ್ನ ಯೂಸ್ ಮಾಡಿಕೊಂಡು ನಾವು ಈಸಿಯಾಗಿ ಆ್ಯನಿಮೇಟೆಡ್ ವೀಡಿಯೋಸ್ನ ಮನೆಯಲ್ಲೇ ನಮ್ಮ ಡೆಸ್ಕ್ಟಾಪಲ್ಲಿ ಅಥವಾ ಲ್ಯಾಪ್ಟಾಪಲ್ಲಿ ಕ್ರಿಯೇಟ್ ಮಾಡ್ಬೋದು. ನಾನು ನಿಮ್ಮ ಸಾಗರ್, ವೆಲ್ಕಮ್ ಟು ಮೈ ಚಾನಲ್ ಮೆಕ್ ಟಿಪ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸೊ ಈ ಒಂದು ವಿಡಿಯೋದಲ್ಲಿ ಪವರ್ ಪಾಯಿಂಟ್ ಬಗ್ಗೆ ನಾನು ನಿಮಗೆ ತಿಳಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ. ಪವರ್ ಪಾಯಿಂಟಲ್ಲಿ ಯಾವ ಥರ ಆ್ಯನಿಮೇಟೆಡ್ ವೀಡಿಯೋಸ್ನ ಕ್ರಿಯೇಟ್ ಮಾಡ್ಬೋದು, ಯಾವ ಥರ ಆ್ಯನಿಮೇಟೆಡ್ ಸ್ಲೈಡ್ಸ್ನ ಕ್ರಿಯೇಟ್ ಮಾಡ್ಬೋದು ಅಂತ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ. ಲೆಟ್ಸ್ ಸ್ಟಾರ್ಟ್. ಮೊದಲನೇದಾಗಿ ನಿಮ್ಮ ಡೆಸ್ಕ್ಟಾಪಲ್ಲಿ ಪವರ್ ಪಾಯಿಂಟ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳಿ. ಸೊ ಪವರ್ ಪಾಯಿಂಟ್ ಅಪ್ಲಿಕೇಶನ್ ಬ್ಲ್ಯಾಂಕ್ ಪ್ರೆಸೆಂಟೇಷನ್ನ ಸೆಲೆಕ್ಟ್ ಮಾಡಿಕೊಂಡು ಲೇಯರಲ್ಲಿ ಬ್ಲ್ಯಾಂಕ್ ಡಾಕ್ಯುಮೆಂಟ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಈ ಒಂದು ಬ್ಲ್ಯಾಂಕ್ ಸ್ಲೈಡ್ ಮೇಲೆ ರೈಟ್ ಕ್ಲಿಕ್ ಮಾಡಿ ಫಾರ್ಮ್ಯಾಟ್ ಬ್ಯಾಕ್ಗ್ರೌಂಡ್ನ ಕ್ಲಿಕ್ ಮಾಡಿದರೆ ಸೊ ನಿಮಗೆ ಅಲ್ಲಿ ಫಾರ್ಮ್ಯಾಟ್ ಬ್ಯಾಕ್ಗ್ರೌಂಡ್ ಆಪ್ಷನಲ್ಲಿ ಗ್ರೇಡಿಯಂಟ್ ಫಿಲ್ ಅಂತ ಒಂದು ಆಪ್ಷನ್ ಸಿಗುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿ ನೀವು ಗ್ರೇಡಿಯಂಟ್ನ ಈ ಥರ ಸೆಟ್ ಮಾಡ್ಕೊಳ್ಳಿ. ಸೊ ಟೈಪಲ್ಲಿ ನೀವು ರೆಗ್ಯುಲರ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಡೈರೆಕ್ಷನಲ್ಲಿ ಮಿಡಲ್ ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಗ್ರೇಡಿಯಂಟ್ ಶೇಪ್ ಕಲರ್ನ ನೀವು ವೈಟ್ ತೊಗೊಳ್ಳಿ ಫಸ್ಟ್ ಒನ್, ಆ್ಯಂಡ್ ಲಾಸ್ಟ್ ಒನ್ ನೀವು ಕಲರ್ನ ಬ್ಲ್ಯಾಕಲ್ಲಿ ಸೆಟ್ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ಮಿಡಲ್ ಒನ್ ಗ್ರೇಡಿಯಂಟ್ ಶೇಪಲ್ಲಿ ನೀವು ಕಲರ್ನ ಮೋರ್ ಕಲರಲ್ಲಿ ಹೋಗಿ ಅಲ್ಲಿ ಮೆರೂನ್ ಕಲರ್ ರಿಲೇಟೆಡ್ ಸೊ ಅಥವಾ ನಿಮಗೆ ಯಾವುದು ಕಲರ್ ಇಷ್ಟ ಆಗುತ್ತೋ ಆ ಕಲರ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಾನು ಮೆರೂನ್ ಕಲರ್ನ ಸೆಲೆಕ್ಟ್ ಮಾಡಿಕೊಂಡು ಓಕೆ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟ್ ಗ್ರೇಡಿಯಂಟ್ನ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಫಸ್ಟ್ ಒನ್ನ ವೈಟ್ಗೆ ಸೆಟ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಸ್ಟೆಪ್, ನೀವು ಇನ್ಸರ್ಟ್ ಆಪ್ಷನಲ್ಲಿ ಹೋಗಿ ಈಗಾಗಲೇ ಡೌನ್ಲೋಡ್ ಮಾಡಿರ್ತಕ್ಕಂಥ ಪಿಕ್ಚರ್ ಅಂದರೆ ಬರ್ಗರ್ ರಿಲೇಟೆಡ್ ಪಿಕ್ಚರ್ನ ನಾನಿಲ್ಲಿ ಇನ್ಸರ್ಟ್ ಪಿಕ್ಚರ್ ಆಪ್ಷನ್ ತೊಗೊಂಡು ಡೆಸ್ಕ್ಟಾಪಲ್ಲಿರ್ತಕ್ಕಂಥ ಫೋಲ್ಡರ್ನ ಓಪನ್ ಮಾಡಿಕೊಂಡು ಸೊ ಇಲ್ಲಿ ಡೆಸ್ಕ್ಟಾಪ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ಡೆಸ್ಕ್ಟಾಪಲ್ಲಿ ನನ್ನದೇ ಆದ ಒಂದು ಫೋಲ್ಡರ್ನ ನಾನು ಕ್ರಿಯೇಟ್ ಮಾಡ್ಕೊಂಡಿರ್ತೀನಿ. ಅದರ ನೇಮ್ ಬರ್ಗರ್ ಅಂತ ಕೊಟ್ಟಿರ್ತೀನಿ. ಆ ಒಂದು ಬರ್ಗರ್ ಫೋಲ್ಡರಲ್ಲಿ ಸೊ ಒಂದು ಫಸ್ಟ್ ಒನ್ ಟೇಬಲ್ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಈ ಟೇಬಲ್ನ ನೀವು ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ, ಡೌನ್ ಸೈಡಲ್ಲಿ ಪ್ಲೇಸ್ ಮಾಡಿಕೊಂಡು ಈ ಥರ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಆಫ್ಟರ್ವರ್ಡ್ಸ್ ಅಗೇನ್ ಇನ್ಸರ್ಟ್ ಆಪ್ಷನ್ಗೆ ಹೋಗಿ ಪಿಕ್ಚರ್ಸ್ ದಿಸ್ ಡಿವೈಸ್ ಸೆಲೆಕ್ಟ್ ಮಾಡಿಕೊಂಡು ಮತ್ತೆ ಅದೇ ಫೋಲ್ಡರಲ್ಲಿ ಬರ್ಗರ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಬರ್ಗರ್ನ ನಾನು ಟೇಬಲ್ ಮೇಲೆ ಪ್ಲೇಸ್ ಮಾಡ್ತಾಯಿದ್ದೀನಿ ಈ ಥರ. ಸೊ ಇದನ್ನು ಸ್ವಲ್ಪ ನೀವು ಸೈಜಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ನಿಮಗೆ ಯಾವ ಥರ ಕಸ್ಟಮೈಸ್ ಮಾಡ್ಕೋಬೇಕೋ ಆ ಸೈಜಲ್ಲಿ ನೀವು ಈ ಬರ್ಗರ್ ಸೈಜ್ನ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ನಾನು ಇದನ್ನು ಈ ಥರ ಸೆಟ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಇನ್ಸರ್ಟಲ್ಲಿ ಹೋಗಿ ಪಿಕ್ಚರ್ ಆಪ್ಷನಲ್ಲಿ ದಿಸ್ ಡಿವೈಸ್ನ ಸೆಲೆಕ್ಟ್ ಮಾಡಿಕೊಂಡು ನಾನು ಒಂದು ಶಾಡೋ PNGನ ಸೆಲೆಕ್ಟ್ ಮಾಡ್ಕೊತೀನಿ. ಈ ಎಲ್ಲ ಇಮೇಜಸ್ಸು PNG ಫಾರ್ಮೆಟಲ್ಲೇ ಇರಬೇಕು. ಈ ಒಂದು ಶಾಡೋನ ನಾನು ಬರ್ಗರ್ ಕೆಳಗಡೆ ಪ್ಲೇಸ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಸ್ಟೆಪ್, ಇನ್ಸರ್ಟ್ ಆಪ್ಷನ್ಗೆ ಹೋಗಿ ಅಲ್ಲಿ ಶೇಫಲ್ಲಿ ಹೋಗಿ ಟೆಕ್ಸ್ಟ್ ಬಾಕ್ಸ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಟೆಕ್ಸ್ಟ್ ಬಾಕ್ಸಲ್ಲಿ ಫ್ರೆಶ್ ಅಂತ ಒಂದು ವರ್ಡ್ನ ಟೈಪ್ ಮಾಡಬೇಕಾಗುತ್ತೆ. ಈ ಫ್ರೆಶ್ ಅನ್ನೋ ಒಂದು ವರ್ಡ್ನ ನಾವು ಟೆಕ್ಸ್ಟ್ ಫಾಂಟ್ ಆಗಿರ್ಬೋದು, ಟೆಕ್ಸ್ಟ್ ಸ್ಟೈಲ್ ಆಗಿರ್ಬೋದು, ಆ್ಯಂಡ್ ಟೆಕ್ಸ್ಟ್ ಸೈಜ್ ಆಗಿರ್ಬೋದು, ಅದನ್ನು ನಾವು ವೇರಿಯಸ್ ಅಂದರೆ ನಮಗೆ ಯಾವ ಥರ ಕಸ್ಟಮೈಸ್ ಮಾಡ್ಕೋಬೇಕೋ ಆ ಥರ ಕಸ್ಟಮೈಸ್ ಮಾಡಿಕೊಂಡು ಫ್ರೆಶ್ ಅನ್ನೋ ವರ್ಡ್ನ ನಾನು ಇಲ್ಲಿ ಪ್ಲೇಸ್ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟ್ ಒನ್ ಶೇಪ್ ಫಾರ್ಮೆಟಲ್ಲಿ ನಾನು ಟೆಕ್ಸ್ಟ್ ಫಿಲ್ ಅಂತ ಆಪ್ಷನ್ ಇರುತ್ತಲ್ಲ ಅದನ್ನು ನಾನು ನೋ ಫಿಲ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಟೆಕ್ಸ್ಟ್ ಔಟ್ಲೈನ್ನ ವೈಟ್ ಅಂತ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಈ ಥರ ನಮಗೆ ಶೋ ಆಗುತ್ತೆ. ನೆಕ್ಸ್ಟ್ ಆ ಫ್ರೆಶ್ ಅನ್ನೋ ಒಂದು ವರ್ಡ್ನ ನಾನು Ctrl D ಅಂದರೆ ಡೂಪ್ಲಿಕೇಟ್ ಮಾಡಿಕೊಂಡು ಕೆಳಗಡೆ ಪ್ಲೇಸ್ ಮಾಡಿಕೊಂಡು ಆ ಒಂದು ಫ್ರೆಶ್ ಅನ್ನೋ ಲೆಟರ್ನ ಬರ್ಗರ್ ಅಂತ ರಿಪ್ಲೇಸ್ ಮಾಡ್ತೀನಿ. ಅದನ್ನು ನಾನು ಮಿಡಲಲ್ಲಿ ಸೆಟ್ ಮಾಡ್ಕೊಳ್ತೀನಿ ಈ ಥರ. ಸೊ ಫೈನಲಿ ಇನ್ಸರ್ಟ್ ಆಪ್ಷನಲ್ಲಿ ಹೋಗಿ ಬರ್ಗರ್ ಇನ್ಗ್ರೀಡಿಯೆಂಟ್ಸ್ ಅಂದರೆ ನಮಗೆ ಯಾವ್ಯಾವ ಇನ್ಗ್ರೀಡಿಯೆಂಟ್ಸ್ ಬೇಕೋ ಆ ಒಂದು ಇನ್ಗ್ರೀಡಿಯೆಂಟ್ಸ ಮುಂಚೆದಾಗಿ PNG ಫಾರ್ಮೆಟಲ್ಲಿ ಡೌನ್ಲೋಡ್ ಮಾಡಿಕೊಂಡು ನಾನು ಒಂದು ಫೋಲ್ಡರಲ್ಲಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಆ ಒಂದು PNG ಫಾರ್ಮೆಟ್ಸ್ನ ನಾನು ಇಲ್ಲಿ ಎಲ್ಲವನ್ನು ಸೆಲೆಕ್ಟ್ ಮಾಡಿಕೊಂಡು ಇನ್ಸರ್ಟ್ ಅಂತ ಪವರ್ ಪಾಯಿಂಟಲ್ಲಿ ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಸೊ ಇನ್ಸರ್ಟ್ ಮಾಡಿದಾದಮೇಲೆ ಪ್ರತಿಯೊಂದು ಇನ್ಗ್ರೀಡಿಯೆಂಟ್ಸ್ನ ಕಸ್ಟಮೈಸ್ ಆಗಿ ನಾವು ಈ ಥರ ಆರ್ಡರ್ ವೈಸು ಪ್ಲೇಸ್ ಮಾಡಬೇಕಾಗುತ್ತೆ. ಸೊ ಅವನ್ನ ನಾವು ಝೂಮ್ ಇನ್ ಅಥವಾ ಝೂಮ್ ಔಟ್ ಮಾಡಿಕೊಂಡು ಅಥವಾ ಸೈಜಲ್ಲಿ ಸ್ಮಾಲ್ ಮಾಡಿಕೊಂಡು ಈ ಥರ ಕಸ್ಟಮೈಸ್ ಮಾಡಿಕೊಂಡು ಪ್ಲೇಸ್ ಮಾಡ್ಕೋಬೇಕಾಗುತ್ತೆ. ಸೊ ಫೈನಲಿ ಈ ಥರ ಪ್ಲೇಸ್ ಮಾಡ್ಕೊಂಡಾದಮೇಲೆ ಇಲ್ಲಿ ಈ ಒಂದು ಇನ್ಗ್ರೀಡಿಯೆಂಟ್ನ ನಾನು ಡೂಪ್ಲಿಕೇಟ್ ಮಾಡಿಕೊಂಡು ಈ ಥರ ರೊಟೇಟ್ ಮಾಡಿಕೊಂಡು ಸೆಟ್ ಮಾಡ್ಕೊಳ್ತೀನಿ. ಸೊ ಅದಾದಮೇಲೆ ಈ ಒಂದು ಸ್ಲೈಡ್ನ ನಾವು Ctrl D ಅಂದರೆ ಇನ್ನೊಂದು ಡೂಪ್ಲಿಕೇಟ್ ಸ್ಲೈಡ್ನ
ಮಾಡ್ಕೋಬೇಕಾಗುತ್ತೆ, ಸೆಕೆಂಡ್ ಸ್ಲೈಡಾಗಿ ನಾವು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ ಈ ಥರ. ಸೊ ಸೆಕೆಂಡ್ ಸ್ಲೈಡ್ನ ನಾವು ಕಲರ್ನ ಸ್ವಲ್ಪ ವೇರಿಯೇಷನ್ ಮಾಡಬೇಕಾಗುತ್ತೆ. ಸೊ ಕಲರಲ್ಲಿ ವೇರಿಯೇಷನ್ನ ನಾವು ಗ್ರೇಡಿಯಂಟ್ ಸೆಟ್ಟಿಂಗಲ್ಲಿ ನಾವು ಚೇಂಜಸ್ನ ಮಾಡ್ಕೋಬೇಕಾಗುತ್ತೆ. ಫಾರ್ಮೆಟ್ ಬ್ಯಾಕ್ಗ್ರೌಂಡ್ ಅಂತ ಆಪ್ಷನ್ ಇದೆಯಲ್ಲ, ಅದರಲ್ಲಿ ಈ ಥರ ಬ್ಯಾಕ್ಗ್ರೌಂಡಲ್ಲಿ ಸ್ವಲ್ಪ ವೈಟ್ ಗ್ರೇಡಿಯಂಟ್ನ ನಾವು ಚೇಂಜಸ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಸ್ಲೈಡಲ್ಲಿರುವ ಟೇಬಲ್ನ ನಾನು ಸ್ಲೈಡಿಂದ ಹೊರಗಡೆ ಪ್ಲೇಸ್ ಮಾಡ್ಕೊತೀನಿ. ಸೊ ಅದಾದ ನಂತರ ಫಸ್ಟ್ ಸ್ಲೈಡಲ್ಲಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ನ ನಾನು ಈ ಥರ ಸೆಲೆಕ್ಟ್ ಮಾಡಿಕೊಂಡು ಸೆಂಡ್ ಬ್ಯಾಕ್ ಅಂತ ಮಾಡ್ತಾಯಿದ್ದೀನಿ. ಸೊ ಬರ್ಗರ್ ಸೈಡು ನೀವು ಮೂವ್ ಮಾಡಿಕೊಂಡು ಅವುಗಳನ್ನು ರೈಟ್ ಕ್ಲಿಕ್ ಮಾಡಿ ಸೆಂಡ್ ಬ್ಯಾಕ್ ಮಾಡಬೇಕು. ಎಲ್ಲ ಇಂಗ್ರೀಡಿಯೆಂಟ್ಸ್ನು ಅದೇ ಥರ ಸೆಂಟರಲ್ಲಿ ತಂದ್ಕೊಂಡು ಅದ್ರ ಮೇಲೆ ರೈಟ್ ಕ್ಲಿಕ್ ಮಾಡಿ ಸೆಂಡ್ ಬ್ಯಾಕ್ ಅಂದರೆ ಈ ಥರ ಸೆಂಡ್ ಬ್ಯಾಕ್ ಆಗುತ್ತೆ. ಸೊ ಅದೇ ಥರ ಲೆಟರ್ಸ್ ಫ್ರೆಶ್ ಮತ್ತು ಬರ್ಗರ್ ಅನ್ನೋ ಲೆಟರ್ಸ್ನ ನೀವು ಸೈಜಲ್ಲಿ ಸ್ವಲ್ಪ ಸ್ಮಾಲ್ ಮಾಡಿಕೊಂಡು ಅಂದರೆ 8 ಪಾಯಿಂಟ್ಸ್ ಮಾಡಿಕೊಂಡು ಸೊ ಆ ಒಂದು ಲೆಟರ್ಸ್ನು ಕೂಡ ನೀವು ರೈಟ್ ಕ್ಲಿಕ್ ಮಾಡಿ ಸೆಂಡ್ ಬ್ಯಾಕ್ ಮಾಡಬೇಕು. ಈ ಥರ ಸೆಂಡ್ ಬ್ಯಾಕ್ ಮಾಡಾದಮೇಲೆ ಫಸ್ಟ್ ಸ್ಲೈಡ್ನ ನಾನು ಡೂಪ್ಲಿಕೇಟ್ ಮಾಡಿಕೊಂಡು ಲಾಸ್ಟಲ್ಲಿ ಪ್ಲೇಸ್ ಮಾಡ್ತೀನಿ. ಸೊ ಲಾಸ್ಟಲ್ಲಿ ಪ್ಲೇಸ್ ಮಾಡಾದಮೇಲೆ 3 ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಕಂಟ್ರೋಲ್ ಹಿಡ್ಕೊಂಡು ನೀವು 3 ಸೆಲೆಕ್ಟ್ ಮಾಡಿಕೊಂಡು ಟ್ರಾನ್ಸಿಷನಲ್ಲಿ ಮಾರ್ಪ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ಟ್ರಾನ್ಸಿಷನ್ ಎಫೆಕ್ಟ್ ಮಾರ್ಪ್ ಆಪ್ಷನ್ನ ನಾವು ಪ್ರಿವ್ಯೂನ ನೋಡ್ಬೋದು. ಸೊ ಪ್ರಿವ್ಯೂ ಈ ಥರ ನಮಗೆ ಎಫೆಕ್ಟಿವ್ ಆಗಿ ಶೋ ಆಗುತ್ತೆ. ಫೈನಲಿ ದ ಬರ್ಗರ್ ಈಸ್ ರೆಡಿ ಟು ಶೋ ಆಫ್. ಸೊ ಈ ಥರ ನಾವು ಆ್ಯನಿಮೇಟೆಡ್ ಸ್ಲೈಡ್ಸ್ನ ನಾವೇ ಓನ್ ಆಗಿ ಈ ಥರ ಕ್ರಿಯೇಟ್ ಮಾಡ್ಬೋದು. ಸೊ ಈಸಿ ಟು ಕ್ರಿಯೇಟ್ ಯೂಸಿಂಗ್ ಮಾರ್ಪ್ ಟ್ರಾನ್ಸಿಷನ್ ಆಪ್ಷನ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.